ಕ್ವಿಕ್ ಅಪ್ಡೇಟ್ಗಳಿದ್ದಾವೆ. ಆ ಅಪ್ಡೇಟ್ಗಳಿಗೆ ಹೋಗ್ತಾ ಇದ್ದೀವಿ. ಜನರ ಮಧ್ಯದಲ್ಲಿ ಚರ್ಚೆ ಯಾವ ಕಾರಣಕ್ಕೆ ಬಂತು ಇವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಅಂತ. ಜನಾರ್ದನ್ ರೆಡ್ಡಿ ಅವರು ಒಂದು ಕಡೆ ಹೇಳಿದ್ರು, ಆಸ್ತಿ ದ್ರೋಹ, ಮಿತ್ರದ್ರೋಹ, ನಂಬಿಕೆ ದ್ರೋಹ. ಮಿತ್ರದ್ರೋಹ, ನಂಬಿಕೆ ದ್ರೋಹ ಯೋಚನೆ ಆಂಗಲ್ಗಳು. ಆಸ್ತಿ ದ್ರೋಹ ಅಂದ್ರೇನು? ಹಂಗಿದ್ರೆ ಆಸ್ತಿಯ ವಿಷಯದಲ್ಲಿ ಇಬ್ಬರ ಮಧ್ಯದಲ್ಲಿ ಗಲಾಟೆ ಬಂದಿದೆಯಾ ಅಂತ. ಪೊಲಿಟಿಕಲಿ ನೋಡೋದಾದ್ರೆ ಬಿಜೆಪಿ ಬಿಟ್ಟು ಹೋಗಿ KRPP ಪಕ್ಷ ಸ್ಥಾಪನೆ ಮಾಡಿ ಏನೇನು ರಾಜಕಾರಣ ಮಾಡಬಹುದಾಗಿತ್ತೋ ಎಲ್ಲ ರಾಜಕಾರಣ ಮಾಡಿದ ನಂತರ ಜನಾರ್ದನ ರೆಡ್ಡಿ ಅವರು 2023ರ ಚುನಾವಣೆಗಿಂತ ಮೊದಲು ಬಿಜೆಪಿಗೆ ವಾಪಸ್ ಬರೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ರಾಮುಲು ಬೆಂಬಲಿಸಲಿಲ್ಲ ಅನ್ನೋ ಬೇಜಾರು ಜನಾರ್ದನ ರೆಡ್ಡಿ ಅವರಿಗೆ. ಅದೇ ಸಿಟ್ಟಿಗೆ ಆ ಚುನಾವಣೆಯಲ್ಲಿ ರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಸೋಲಿಗೆ ಜನಾರ್ದನ ರೆಡ್ಡಿ ಪ್ರಯತ್ನಿಸಿ ಯಶಸ್ವಿಯಾದರು ಅನ್ನುವ ಚರ್ಚೆ ಜನರ ಮಧ್ಯದಲ್ಲಿ. ಅಂತೂ ಇಂತೂ ಲೋಕಸಭಾ ಚುನಾವಣೆಗಿಂತ ಮುಂಚೆ ಜನಾರ್ದನ ರೆಡ್ಡಿ ಪಕ್ಷಕ್ಕೆ ವಾಪಸ್ ಬಂದಾಗ ಬಿಜೆಪಿಗೆ ವಾಪಸ್ ಬಂದಾಗ ರಾಮುಲು ಸ್ವಾಗತಿಸಲಿಲ್ಲ. ಬಳ್ಳಾರಿ ಬಿಜೆಪಿಯಲ್ಲಿ 2 ಪವರ್ ಸೆಂಟರ್ಗಳಾದವು. ಸಂಡೂರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವೈಮನಸ್ಸು ಎದ್ದಿತು ಅಂತ. ಸಂಡೂರನ್ನು ಗೆದ್ದು ಬಿಟ್ರೆ ಇಡೀ ಶ್ರೇಯಸ್ಸು ಜನಾರ್ದನ ರೆಡ್ಡಿ ಅವರಿಗೆ ಹೋಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ರಾಮುಲು ಇದ್ರಂತೆ. ಇದು ಒಂದು ಆಂಗಲ್. ಇದು ಸೋಲಿನ ನಂತರ ವೀಕ್ಷಕರ ಮುಂದೆ ಅನೇಕ ಸ್ಥಳೀಯ ಬಿಜೆಪಿ ಮುಖಂಡರು ಈ ಮಾತನ್ನು ಹೇಳಿದಾರಂತೆ. ವೀಕ್ಷಕರ ಒಂದು ತಂಡವನ್ನು ಬಿಜೆಪಿ ಕಳಿಸಿತ್ತು ಸಂಡೂರಿಗೆ. ಯಾಕೆ ಸೋತ್ರು ಅನ್ನೋದರ ವರದಿ ಕೊಡೋದಕ್ಕೆ. ನಮಗಿರುವ ಮಾಹಿತಿಯ ಪ್ರಕಾರ ರಾಮುಲು ಅಸಹಕಾರ ಅಂತೇನೋ ರಿಪೋರ್ಟ್ ಹೋಗಿದೆಯಂತೆ. ಸಂಡೂರಿನಲ್ಲಿ 53 ಬಿಜೆಪಿ ನಾಯಕರನ್ನ ವೀಕ್ಷಕರು ಭೇಟಿಯಾಗಿ ಮಾತುಕತೆ ಮಾಡಿದ್ರೆ ಅವರ ಪೈಕಿ 47 ಜನ ರಾಮುಲು ಸರಿಯಾಗಿ ಸಹಕರಿಸಲಿಲ್ಲ ಅಂತ ಹೇಳಿದಾರಂತೆ. ST ಮತಗಳನ್ನು ಸೆಳೆಯೋದಕ್ಕೆ ರಾಮುಲು ಪೂರ್ತಿಯಾಗಿ ಕೆಲಸ ಮಾಡಲಿಲ್ಲ. ಜನಾರ್ದನ ರೆಡ್ಡಿ ಅವರ ಜೊತೆಗೆ ಪ್ರಚಾರದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಕೆಲವು ಪ್ರದೇಶಗಳಲ್ಲಷ್ಟೇ ಪ್ರಚಾರ ಮಾಡೋದ್ರಲ್ಲಿ ಆಸಕ್ತಿ ತೋರಿಸಿದ್ರು ಅಂತ. ಆ ವರದಿಯನ್ನ ನೋಡಿಯೇ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ಅಗರವಾಲ್ರು ರಾಮುಲು ಅವರನ್ನ ನೇರವಾಗಿ ನಿಮ್ಮಿಂದಾಗಿ ಸಂಡೂರು ಸೋತ್ವಿ ಅಂತ ಹೇಳಿದ್ದು ಅನ್ನೋದು ಮಾಹಿತಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.